ಊರಿಗೆ ಹೋಗಿದ್ರಿ? ಯಾರು ಮನೆಯಲ್ಲಿ ಇದ್ರಿ? ಅಟ್ಲೀಸ್ಟ್ ರಾಜ್ಯ ಹೇಳ್ತಾ ಇದೆ. ನಾನು ಯಾರದು ತಿಮ್ಮರೋಡೆ ಮನೆಯಲ್ಲಿ 4 ದಿನ ಇದೆ. ಅಲ್ಲಿಂದ ನಾನು ಬಂದೆ. ಅಲ್ಲಿಂದ ನನ್ನ ಫ್ರೆಂಡ್ ಒಬ್ಳು, ಅವರ ಮನೆಯಲ್ಲಿ ನಾನಿದ್ದೆ. ಇನ್ನು ಅದನ್ನ ನಾನು ಅವ್ರಿಗೆ ಅವರ ಹೆಸರನ್ನೆಲ್ಲ ನಾನು ಎತ್ತಕ್ಕೆ ನನಗೆ ಇಷ್ಟ ಇಲ್ಲ. ಇಲ್ಲ, ಅವ್ರು ಯಾರು ನನಗೆ ಬ್ರೈನ್ ವಾಶ್ ಮಾಡಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಬ್ರೈನ್ ವಾಶ್ ಮಾಡಕ್ಕೆ ನನಗೆ ಸ್ವಂತ ಬುದ್ಧಿ ಇದೆ. ಏನು ಮಾತುಕತೆ ಆಗ್ಲಿಲ್ಲ. 4 ದಿನ ಸುಮ್ನೆ ಊಟ ಹಾಕಿದ್ದಾರೆ. ಒಂದು ವಿಡಿಯೋ ನೀವು ಮಾಡಿಬಿಟ್ರೆ ಆ ವಿಡಿಯೋ ಮಾಡೋದಕ್ಕೆ ಹೇಳಿದ್ದೆ ಯಾರು ನಿಮಗೆ? ನನ್ನ ಲಾಯರು. ನಿಮ್ಮ ಲಾಯರ್? ಹೌದು, ನನ್ನ ಲಾಯರ್ ಹೇಳಿದ್ರು ಒಂದು ವಿಡಿಯೋ ಮಾಡಿ ಬಿಟ್ಬಿಡಿ ಅಂತ. ಆ ಟೈಮಲ್ಲಿ ಅಲ್ಲಿ ಏನಾಗಿದೆ, ಆ ಲಾಯರು ವಿಡಿಯೋ ಮಾಡ್ತಾ ಇದ್ರು. ಅದು ಲಾಯರೇ ಮಾಡಿರೋದು. ಸುಜಾತ ಭಟ್ ಅವರೇ, ಅವತ್ತು ಎತ್ತಿದ ಪ್ರಶ್ನೆಗಳು ಅನನ್ಯ ಭಟ್ ಅನ್ನೋದು ಹುಟ್ಟಿಲ್ಲ, ಅವರ ದಾಖಲೆಗಳಿಲ್ಲ, ಸಿಬಿಐದಲ್ಲಿ ಅವರು ಸುಳ್ಳು ಅನ್ನುವಂಥದ್ದು. ಆ ಪ್ರಶ್ನೆಗೆ ನೀವು ಉತ್ತರ ಕೊಡಲ್ಲ. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅನ್ನುವಂಥದ್ದು ಉತ್ತರ ಕೊಡ್ತೀನಿ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಅನನ್ಯ ಭಟ್ ಇದ್ದಾಳೆ, ಸತ್ತು ಹೋಗಿದ್ದಾಳೆ, ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವು ಹುಟ್ಟಿರಲಿಲ್ಲ, ಅದೊಂದು ಕ್ಯಾರೆಕ್ಟರ್. ಆದ್ರದ್ದು ಒಂದು ಹೆಣ್ಣು ಮಗು ಭೂಮಿ ಮೇಲೆ ಹುಟ್ಟೇ ಇಲ್ಲ. ಯಾರು ಹೇಳಕ್ಕಾಗಲ್ಲ. ನನ್ನ ಹೆಣ್ಣು ಮಗಳು ಹುಟ್ಟಿದ್ದಾಳೆ. ದಾಖಲೆ ಕೊಡಿ. ಯಾವ ದಾಖಲಾತಿ ಕೊಡ್ಬೇಕು ಇವಾಗ? ಒಂದು ಡೇಟ್ ಆಫ್ ಬರ್ತ್ ಕೊಡಿ, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೊಡಿ. ಯಾವ್ದಾದ್ರು ಶಾಲೆಯಲ್ಲಿ ಅಡ್ಮಿಷನ್ ಮಾಡಿದ್ರೆ ನಾನು ನಿಮಗೆ ಯಾರಿಗೂ ನಾನು ಇವಾಗ ನಾನು ಕೊಡ್ಬೇಕಾಗಿದ್ದು. ಆಯ್ತು, ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನೆ ತಿಳ್ಕೊಳ್ಳಿ. ಇನ್ನೇನು ಹೇಳಕ್ಕಾಗಲ್ಲ. ನಾನು ಕೊಡಲ್ಲ ಡಾಕ್ಯುಮೆಂಟ್. ನನ್ನ ಭಾವನೊಂದು ಬಿಟ್ಟು ಬಿಡಿ ಸರ್. ಅವ್ನು ಸತ್ತು ಹೋಗಿದ್ದಾನೆ. ನನ್ನ ಭಾವ, ನಿಮ್ಮ ಅಕ್ಕ ಭಾವನೆ. ನಾನು ಸತ್ತು ಹೋಗಿದ್ದೀನಿ ಅಂದ್ಮೇಲೆ ನಾನು ಎಲ್ಲಿಂದ ಬಂದಿದ್ದೀನಿ? ಮೇಡಮ್ ಸತ್ಯ ನೀವು ಯೋಚನೆ ಮಾಡಿ. ಅವನೇನ್ ಹೇಳಿದಾನೆ? ನಾನು ಸತ್ತು ಹೋಗಿದ್ದೀನಿ ಅಂತ ಹೇಳಿದಾನಲ್ವಾ? ಸತ್ತು ಹೋಗಿದ ಮೇಲೆ ನಾನು ಎಲ್ಲಿಂದ ಬಂದೆ? ತಪ್ಪಲ್ವಾ? ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗಿಟ್ಟಾಗ ನಮ್ಮ ಸಂಸಾರದಲ್ಲೇ ಉಳಿ ಹಿಂಡುವ ಕೆಲಸ ಆಯ್ತು. ಹಾಗಾಗಿ ಮನೆಯಿಂದ ಹೊರ ಹಾಕಿದ್ದೇವೆ. ಅದೆಲ್ಲ ಯಾರು ಹೊರಗಡೆ ಹಾಕಿಲ್ಲ. ಅವ್ರ ಮನೆ ಸಂಸಾರದಲ್ಲಿ ನಾನು ಹುಳಿ ಹಿಂಡಕ್ ಹೋಗ್ಲಿಲ್ಲ. ನಾನು ಯಾರ ಸಂಸಾರದಲ್ಲೂ ನಾನು ಹುಳಿ ಹಿಂಡುವ ವ್ಯಕ್ತಿನೂ ಅಲ್ಲ. ಈ ಸಂಸಾರದಲ್ಲಿ ಕೆಲಸ ಕೊಡಿಸಿದ್ದು, ನೀವು ಚೆಕ್ ತಗೊಂಡ್ಬಂದು ಕೊಟ್ಟಿದ್ದು ನಿಮ್ಮ ಭಾವನ ಎಲ್ಲಾ ಸುಳ್ಳು. ನೀವು ಹೇಳ್ತಿರೋದೆಲ್ಲ ಹೌದು ಹೌದು. ಅನನ್ಯ ಭಟ್ ಫೋಟೋ ಮೇಲೆ ಸಮೀರ್ ಬಂದ. ನಾನು ಸಮೀರ್ ನನಗೆ ಟಚ್ ಇಲ್ಲ. ಇಲ್ಲ ಇಲ್ಲ, ನಾನು ಇಟ್ಟಿದ್ದಲ್ಲ. ಸಮೀರ್ ನೀವು ಯಾವತ್ತು ಭೇಟಿಯಾಗಿದ್ರಿ? ನಾನು ಸಮೀರನ್ನ ನಾನು ಭೇಟಿಯಾಗಿಲ್ಲ. ಆದ್ರೆ ಆ ಫೋಟೋಗೆ ಬೊಟ್ಟಿಟ್ಟವನು ಸಮೀರ್ ಅಲ್ವಾ? ಗೊತ್ತಿಲ್ಲ ನಂಗೆ. ಗೊತ್ತಿಲ್ಲ ಅಲ್ಲ, ನನಗೆ ಗೊತ್ತಿಲ್ಲ ಸರ್. ನಿಮ್ಮ ಹತ್ರ ಇರೋ ಫೋಟೋನ ಯಾರೋ ಗೊತ್ತಿಲ್ಲ ಅಂದ್ರೆ ಹೆಂಗೆ? ನಿಮ್ಮ ಹತ್ರ ಇತ್ತಲ್ವಾ ಫೋಟೋ? ಅಯ್ಯೋ ಸರ್, ನಿಮ್ಮ ಪರ್ಸನಲ್ ಇದ್ದಂತ ಫೋಟೋ ಯಾರೋ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಅದು ನನಗೆ ನಾನು ಕ್ಯಾಶುವಲ್ ಕೇಳೋದು. ಈಗ ರಿಯಾಲಿಟಿ, ಇದು ರಿಯಾಲಿಟಿನೇ ಹೇಳ್ತಾ ಇದ್ದೀನಿ. ನಾವೇನ್ ನಿಮ್ಮನ್ನ ಸುಮ್ನೆ ಒತ್ತಾಯನೂ ಮಾಡ್ತಾ ಇಲ್ಲ. ನೀವು ಒತ್ತಾಯ ಮಾಡ್ತಾ ಇದ್ದೀರಾ, ನನ್ನನ್ನ ಒಂಥರ ಪ್ರವೋಕ್ ಮಾಡಿ ಮಾತಾಡ್ತಾ ಇದ್ದೀರಾ. ದಯವಿಟ್ಟು ಎಷ್ಟು ಜನ ಕೇಳ್ತಾ ಇದ್ದೀರಾ? ನೀವು ಎಷ್ಟು ಜನ ಕೇಳ್ತಾ ಇದ್ದೀರಾ? ಅಲ್ಲ, ನಾನೀಗ ಎಲ್ಲರಿಗೂ ಕೊಟ್ಟಾಗಿದೆ ಉತ್ತರ. ಎಲ್ಲರಿಗೂ ಕೊಟ್ಟಿದ್ದೀನಿ. ಅರ್ಥ ಆಯ್ತಲ್ವಾ? ನನ್ನ ಮಗಳು ಇಲ್ಲ, ಸತ್ತು ಹೋಗಿದ್ದಾಳೆ. ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು, ಹೌದು, ಇದು ಸತ್ಯ. ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಹೇಳ್ತಾ ಇದ್ದೀನಿ. ನನ್ನ ಮಗಳು ಇದ್ದಿದ್ದು ಸತ್ಯ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಸತ್ಯ. ಅವನು ಯಾವನು ಮಹಾಬಲ ಮಧ್ಯಸ್ಥ ಹೇಳ್ತಾ ಇರೋದು ಎಲ್ಲಾನು ಸುಳ್ಳು. ಯಾವನದು ಚೆಕ್ಕು ತಗೊಂಡು ಹೋಗಿ ನಾನು ಯಾರನ್ನು ಇದು ಮಾಡಲಿಲ್ಲ. ಅವನ ಸಂಸಾರದಲ್ಲಿ ನಾನು ಹುಳಿ ಹಿಂಡಲಿಲ್ಲ. ಅವನ ಸಂಸಾರವನ್ನು, ಅವನ ಹೆಂಡತಿಯನ್ನ ಹುಚ್ಚಿಯನ್ನಾಗಿ ಮೂಲೆ ಗುಂಪು ಮಾಡಿದ್ದಾನೆ. ಕೆಲಸ ಕೊಡಿಸ್ಲಿಲ್ಲ ಅವನು. ಇಲ್ಲ ಸರ್, ಇಲ್ಲ, ಅವನು ಯಾರು ಕೆಲಸ ಕೊಡಿಸಿಲ್ಲ. ಇಲ್ಲ ಸರ್, ಇಲ್ಲ, ಖಂಡಿತವಾಗಿಯೂ ಇಲ್ಲ. ಚೆಕ್ ತಗೊಂಡು ಅವ್ರ ಮನೆಗೆ ಏನಾದ್ರು ಹೋಗಿದ್ದಾರೆ? ಇಲ್ಲ 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 ಇಲ್ಲ. ಒಂದೇ ಒಂದು ಕ್ವಶನ್, ನೀವು ಫೋಟೋ ಮೇಲೆ ಇದು ಚುಕ್ಕಿಯನ್ನು ಇಟ್ಟಿದ್ದಾರೆ, ಇವ್ರದ್ದು ಹೆಂಗ್ ಕತೆ ಅಂತ? ನಾನೇ ಇಟ್ಟಿರೋದು. ನೀವೇ ಇಟ್ಟಿರೋದಾ? ಹೌದು, ಪಕ್ಕನಾ? ಪಕ್ಕ. ಆಯ್ತಾ? ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ನಾ? ನೀವೇ ಇಟ್ಟಿರೋದು ಅಂತ? ಹೌದು, ಅದು ಕಾಣಿಸ್ತಿರ್ಲಿಲ್ಲ ಅಂತ ನನ್ನ ಮಗಳ ಹಿಂದೆ. ಈಗ ನೀವು ಅನನ್ಯ ಭಟ್ ಒಂದು ಮಗು ಹುಟ್ಟಿತ್ತು ಅನ್ನೋದಕ್ಕೆ ಒಂದು ಫೇಕ್ ಫೋಟೋವನ್ನ ಹೊರತುಪಡಿಸಿದ್ರೆ ನಿಮ್ಮ ಬಳಿ ಏನೂ ಇಲ್ಲ. ನಾನು ಏನೂ ಇಲ್ಲ, ಒಂದು ದಾಖಲೆ ಇಲ್ಲ. ದಾಖಲೆಯನ್ನ ನನ್ನದು ಫೋಟೋಗಳು ಎಲ್ಲಾನು, ಅವಳ ಜೊತೆಗೆ ಇದ್ದಿರೋ ಫೋಟೋ, ಅವಳ ಬಟ್ಟೆ, ನನ್ನ ಬಟ್ಟೆ
ಎಲ್ಲಾನು ಸುಟ್ಟು ಹಾಕಿದ್ದಾರೆ. ಆಯ್ತು. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ಆಯ್ತಲ್ಲ. ದಾಖಲಾತಿಗಳು ನಾನು ಎಲ್ಲಿಗೆ ನಾನು ಕೊಡಬೇಕು, ನಾನು ಯಾರಿಗೂ ನಾನು ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲಿ ಕೊಡಬೇಕು, ಯಾರು ಕೇಳ್ತಾರೆ ಆ ಟೈಮಲ್ಲಿ ನೀವು ಬನ್ನಿ, ಆವಾಗ ನಾನು ನಿಮಗೆ ದಾಖಲಾತಿಯನ್ನು ನಾನು ಕೊಡಿಸ್ತೀನಿ. ಈಗ ಅನಗತ್ಯ ಇರುವಂತ ರಂಗಪ್ರಸಾದ್ ಅವರ ಹೆಂಡತಿ ನಾನು ಕರೆದಿಲ್ಲ. ನಾನು ಅವ್ರ ಹತ್ರ ಕೇಳಿರೋದು SITಗೆ ನಾನು ಕೇಳಿರೋದು SITಗೆ ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿಯನ್ನ ಮಾತ್ರ DNA ಮ್ಯಾಚ್ ಮಾಡಿ ಕೊಡಿಸಿ ಅಂತ ಕೇಳಿದ್ದೀನಿ. ಇಲ್ಲ ಕರೆದಿಲ್ಲ. ಕರೆದಾವಾಗ ನಿಮ್ಮನ್ನು ಕರಿತೀನಿ ದಯವಿಟ್ಟು. ಆವಾಗ ಅವ್ರು ಕೇಳಿದ್ರೆ ಇದನ್ನ ರೆಕಾರ್ಡನ್ನು ನಿಮಗೆ ಕೊಡಿಸ್ತೀನಿ.